ನಾನು ಅಬ್ರಾರ್ ಮೊಹಮ್ಮದ್, ಯುವ ಕಾಂಗ್ರೆಸ್ಸಿನ ರಾಜ್ಯ ಕಾರ್ಯದರ್ಶಿ. ಇವತ್ತು ನಾವು ನಮ್ಮ ಕಾರ್ಯಾಧ್ಯಕ್ಷರು ಹಾಗೂ ಶಾಸಕರು ತನ್ವೀರ್ ಸೇಠ್ ಸಾಹೇಬರು ಹಾಗೂ ನಮ್ಮ NR ಕ್ಷೇತ್ರದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷ ಸೈಯದ್ ಇಕ್ರಮ್ ಅವರ ನೇತೃತ್ವದಲ್ಲಿ ಇವತ್ತು ಸಿಹಿ ಸಂಗ್ರಹವನ್ನು ಇದು ಮಾಡ್ತಾ ಇದ್ದೀವಿ. ಈ ವೋಟ್ ಚೋರಿ ಏನೈತೆ ಒಂದು ಅವೇರ್ನೆಸ್ ಜನರಲ್ಲೂ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀವಿ. ಇದು ಏನಂತ ಅಂದರೆ ನಿನ್ನೆ ಫಸ್ಟು ಮಾದೇಪುರ ಇಂದ ಸ್ಟಾರ್ಟ್ ಆಯಿತು. ಅದೇ ಕಂಟಿನ್ಯೂಷನ್ ಅಲ್ಲಿ ಒಂದು ಸೆಕೆಂಡ್ ಫೇಸಲ್ಲಿ ಈಗ ನಮ್ಮ ರಾಹುಲ್ ಗಾಂಧಿ ಅವರು ಸೆಕೆಂಡ್ ಫೇಸಲ್ಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರು ಹರಿಯಾಣದು ಕಂಪ್ಲೀಟ್ ಎಲ್ಲಾನು ತೆಗೆದಿಡ್ತಾರೆ. ಮುಂದೆ ಹರಿಯಾಣದಲ್ಲಿ ಟೋಟಲ್ಲು 2 ಕೋಟಿ ಮತಗಳು. ಆ 2 ಕೋಟಿ ಮತಗಳಲ್ಲಿ 25 ಲಕ್ಷ ವೋಟ್ ಚೋರಿ ಆಗಿದೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 22,000 ಮತದಿಂದ ಜಸ್ಟ್ ಕಾಂಗ್ರೆಸ್ ಸೋತಿರೋದು. ಸೊ ದಟ್ ಕ್ಲಿಯರ್ಲಿ ಶೋಸ್ ಯಾವ ತರ ವೋಟ್ ಚೋರಿ ಆಗಿದೆ, ಯಾವ ತರ ಮ್ಯಾನಿಪುಲೇಷನ್ ಮಾಡ್ತಾರೆ ಅಂತ. ಆ ಲೈವ್ ವಿಡಿಯೋನ ಇವತ್ತಿಗೂ ಬಾರ್ಕೋಡ್ಸ್ ಇದೆ ಮತ್ತೆ ಸೋಷಿಯಲ್ ಮೀಡಿಯಾಲೆಲ್ಲ ಇದೆ. ಜನರು ಅದು ನೋಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು. ಯಾಕಂತ ಅಂದ್ರೆ ಅಷ್ಟು ಕ್ಲೀನ್ ಆಗಿ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. 25 ಲಕ್ಷ ಮತಗಳು ಅಂತ ಅಂದ್ರೆ ಅಲ್ಲಿ ಏನಾಗತ್ತೆ ಅಂತ ಅಂದ್ರೆ ಸುಮಾರು 12%, 2 ಕೋಟಿದು 12% ಅದರಲ್ಲಿ ಇದಾಗಿದೆ, ವೋಟ್ ಚೋರಿ ಆಗಿದೆ. ಸೋತಿರೋದು ಬರೀ 22,000 ಮತಗಳಿಂದ. ಸೊ ಒಂದು ಅವ್ರ ಯಾವ ಡೆಪ್ತ್ ಅಲ್ಲಿ ಮಾಡಿದಾರೆ ಅಂದ್ರೆ ಕ್ಯಾಲ್ಕುಲೇಷನ್ 8 ಮತಗಳಲ್ಲಿ 1 ಮತ ಫೇಕ್ ವೋಟ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ಒಂದು ಬ್ರೆಜಿಲಿಯನ್ ಮಾಡೆಲ್, ಆ ಬ್ರೆಜಿಲಿಯನ್ ಮಾಡೆಲ್ಗೆ 23 ಕಡೆ ಒಂದು ಬೂತ್ ಅಲ್ಲಿ ಬರುತ್ತೆ. ಬ್ರೆಜಿಲಿಯನ್ ಮಾಡೆಲ್ 23 ಕಡೆ ಬರುತ್ತೆ. ಅದೇ ತರ ಒಂದು ಬೂತ್ ಅಲ್ಲಿ ಸುಮಾರು 1,200ರಿಂದ 1,400 ಮತಗಳು ಇರುತ್ತೆ. ಮನೆಗಳು ಕ್ಯಾಲ್ಕುಲೇಟ್ ಮಾಡಕ್ ಹೋದ್ರೆ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 200 ಮನೆ ಬರ್ಬೋದು. ಸಿಹಿ ಸಂಗ್ರಹ ನಾವು ಮಾಡ್ಬಿಟ್ಟು ನಾವು ಕೊಟ್ಟಿದ್ದೀವಿ. ಈಗ ಸೊ ಇದನ್ನ ಕಂಪ್ಲೀಟ್ ನಾವು ಟೋಟಲ್ ಆಗಿ ಖಂಡಿಸ್ತೀವಿ. ನೀವೆಲ್ಲಾನು ಎಚ್ಚೆತ್ಕೋಬೇಕು. ಇದು ಮಾಡ್ತಾ ಇರೋ ರೀಸನ್ ಏನಂದ್ರೆ ಒಂದು ಅವೇರ್ನೆಸ್. ಎಲ್ರೂ ಅದನ್ನ ನೋಡ್ಬೇಕು. ಮತ್ತೆ ರಾಹುಲ್ ಗಾಂಧಿ ಅವರ ಲೈವ್ ವಿಡಿಯೋನ ನೋಡಿ ಅವರೆಲ್ಲರೂ ಅವ್ರವ್ರ ಮತಗಳು ಅವ್ರು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಸರಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೇಕು. ಇಲ್ಲ ಅಂದ್ರೆ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಾ ವಾರ್ಡ್ ಅಲ್ಲಿ ಎಲ್ಲ ಬೂತ್ ಮಟ್ಟದಲ್ಲಿ ಇದ್ದಾರೆ. ಅವ್ರೆಲ್ರೂ ಹೋಗ್ಬಿಟ್ಟು ಏನಂತ ಅಂದ್ರೆ ಅವ್ರ ಮತಗಳನ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಆಗಿದೆಯಲ್ಲ. 31,000 ಮತಗಳು ನಾವೇ ಚೆಕ್ ಮಾಡಿ ನಾವು ಡಿಲೀಟ್ ಮಾಡಿಸಿದೀವಿ ಕಂಪ್ಲೀಟ್. ನಮ್ಮ ಇದ್ರಲ್ಲೂ ಏನಾಗಿದೆ, ನಾವು ನಮ್ದು ಅವ್ರದ್ದು ಅಂತಲ್ಲ, ನಮ್ಗೆ ಬೇಕಾಗಿರೋದು ಫೇರ್ ಎಲೆಕ್ಷನ್. ಫೇರ್ ಎಲೆಕ್ಷನ್ ಬೇಕು ನಮ್ಗೆ. ನಾವಂತೂ ಯಾವ್ದು ಮತ ಚೋರಿ ಮಾಡಿಲ್ಲ, ಮತ ಕಳ್ತನ ಮಾಡಿಲ್ಲ. ನಾವು BLOs ಜೊತೆ BLA 2ಗಳು ಹಾಕ್ಬಿಟ್ಟು ನಾವು ಮನೆ ತಲುಪಿ ನಮ್ಮ ಮತಗಳು ಸರಿಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋ ಕೆಲಸನ ನಾವು ಮಾಡ್ತಾ ಇದೀವಿ. ನಮ್ಗೆ ಮತ ಕಳ್ಳತನ ಇಂದ ನಾವು ಗೆಲ್ಲಕ್ ಬೇಕಾಗಿಲ್ಲ. ನಮ್ಗೆ ಏನೈತಂತ ಅಂದ್ರೆ ನಮ್ಗೆ ಫೇರ್ ಎಲೆಕ್ಷನ್ ನಡಿಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹಿಸ್ತೀವಿ. ಥ್ಯಾಂಕ್ ಯು ಸರ್.